ತುಮಕೂರಿನಲ್ಲಿ ಕಾರುಗಳ ನಡುವೆ ಸರಣಿ ಆಕ್ಸಿಡೆಂಟ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ತುಮಕೂರಿನಲ್ಲಿ 3 ಕಾರುಗಳ ನಡುವೆ ಆದಂತಹ ಆಕ್ಸಿಡೆಂಟ್ ಇದು. ಸ್ಥಳದಲ್ಲಿಯೇ ಇಬ್ಬರು ಸಾವನ್ನಪ್ಪಿದ್ದಾರೆ. 9 ಜನರಿಗೆ ಗಂಭೀರವಾಗಿ ಗಾಯವಾಗಿದೆ. ತುಮಕೂರು ತಾಲೂಕಿನ ಬಾಣಾವರದ ರೈಸ್ ಮಿಲ್ ಬಳಿ ಆಕ್ಸಿಡೆಂಟ್ ಆಗಿದೆ. 2 ಕ್ವಾಲಿಸ್ ಹಾಗೂ 1 ಬುಲಾನೋ ಕಾರುಗಳ ನಡುವೆ ಡಿಕ್ಕಿಯಾಗಿರುವಂಥದ್ದು. 9 ಮಂದಿ ಗಾಯಾಳುಗಳಿಗೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ತುಮಕೂರಿನಲ್ಲಾದಂತಹ ಸರಣಿ ಅಪಘಾತ ಇದು. ಆಕ್ಸಿಡೆಂಟ್ನ ಸ್ಪಾಟ್ ಅನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಕಾರು ನಜ್ಜುಗುಜ್ಜಾಗಿ ಹೋಗಿದೆ. ಈ ಡೆಡ್ಲಿ ಆಕ್ಸಿಡೆಂಟ್ನಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಕಾರಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಡೋರೆ ಕಿತ್ತು ಬಂದಿದೆ. ಬಾನೆಟ್ ಅಂತೂ ಅಪ್ಪಚ್ಚಿಯಾಗಿ ಹೋಗಿದೆ. ಒಂದು ಸೈಡ್ನಲ್ಲಿ ಸಂಪೂರ್ಣವಾಗಿ ಕಾರನ್ನು ಉಚ್ಕೊಂಡು ಹೋಗಿರೋದು ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ. ಇನ್ನೆರಡು ಕಾರಿನ ಪರಿಸ್ಥಿತಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. 2 ಕಾರುಗಳು ಕೂಡ ಸಂಪೂರ್ಣವಾಗಿ ಬಾನೆಟ್ ಅಪ್ಪಚ್ಚಿಯಾಗಿ ಹೋಗಿರುವಂಥದ್ದು. 2 ಕಾರುಗಳು ಕೂಡ ರಸ್ತೆಯ ಪಕ್ಕದಲ್ಲಿ ಬಂದು ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀರಿ. ಈ ಆಕ್ಸಿಡೆಂಟ್ನ ಸ್ಪಾಟನ್ನು ಗಮನಿಸ್ತಾ ಇದ್ರೆ ಅತಿ ವೇಗದಿಂದ ಈ ಆಕ್ಸಿಡೆಂಟ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಹೇಗಾಯಿತು ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿರೋರ ಮಾಹಿತಿ ಏನು? ಡೀಟೇಲ್ಸ್ ಕೊಡಬಹುದಾ? ಎಸ್ ಪ್ರೇಮ್ ಕುಮಾರ್, ಇವತ್ತು ಸುಮಾರು 6 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ತುಮಕೂರು ತಾಲೂಕಿನ ಬಾಣಾವರದ ಬಳಿ ಘಟನೆ ಸಂಭವಿಸಿದೆ. 3 ಕಾರುಗಳ ನಡುವೆ ಸರಣಿ ಅಪಘಾತವಾಗಿರುವಂತದ್ದು. ಕುಣಿಗಲ್ ಕಡೆಯಿಂದ ತುಮಕೂರಿಗೆ ಬರ್ತಾ ಇದ್ದ ಕಾಲೇಜ್ 2 ಕಾರುಗಳು ಮತ್ತೆ ತುಮಕೂರಿನಿಂದ ಕುಣಿಗಲ್ ಕಡೆ ಹೊರಟಿದ್ದ ಒಂದು ಬಲೇನೋ ಕಾರು ನಡುವೆ ಅಪಘಾತ ಆಗಿರುವಂತ. ಒಟ್ಟು ಕಾರಿನಲ್ಲಿ ಸುಮಾರು ಒಂದೊಂದು ಕಾರಿನಲ್ಲಿ 4 ಜನರು ಇದ್ದರು ಎನ್ನುವಂತ ಮಾಹಿತಿ ಇದೆ. ಇದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ, ಇನ್ನು 9 ಜನರಿಗೆ ಗಾಯ ಆಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಎಲ್ಲ ಜಿಲ್ಲಾಸ್ಪತ್ರೆಯಲ್ಲಿ ಸೇರಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇಲ್ಲಿ ಅತಿ ವೇಗದ ಕಾರು ಅಂದ್ರೆ ಕುಣಿಗಲ್ ಕಡೆಯಿಂದ ಬರುತ್ತಿದ್ದಂತಹ ಕಾರು ಅಂದ್ರೆ ಮೊದಲ ಒಂದು ಅದು ಅತಿ ವೇಗದಿಂದ ಬರ್ತಾ ಇತ್ತು. ಅದು ತುಮಕೂರಿನಿಂದ ಕುಣಿಗಲ್ ಹೋಗ್ತಾ ಇದ್ದಂತ ಕಾರಿಗೆ ಮೊದಲು ಡಿಕ್ಕಿ ಹೊಡೆಯಿತು. ಆ ನಂತರ ಹಿಂದಿನಿಂದ ಬರ್ತಾ ಇದ್ದಂತ ಕುಣಿಗಲ್ ಕಡೆಯಿಂದ ಬರ್ತಾ ಇದ್ದಂತ ಇನ್ನೊಂದು ಕಾರು ಮೊದಲ ಕಾಲೇಜ್ ಕಾರಿಗೆ ಡಿಕ್ಕಿ ಹೊಡೆದಿರುವಂತ. ಇದರ ಪರಿಣಾಮ ಏನು ಮಾರುತಿ ಬಲೇನೋ ವಾಹನದಲ್ಲಿದ್ದಂತಹ ಇಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಸದ್ಯದಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಹೆಬ್ಬೂರು ಪೊಲೀಸರು ಸ್ಥಳಕ್ಕೆ ಬಂದಿರುವಂತದ್ದು. ಈ ಘಟನೆ ಆದ್ದರಿಂದ ಇವತ್ತು ಭಾನುವಾರ ಆಗಿರೋದ್ರಿಂದ ಸಹಜವಾಗಿ ಕುಣಿಗಲ್ಲಿಂದ ತುಮಕೂರಿಗೆ ಹೋಗುವುದು ಮತ್ತು ತುಮಕೂರಿಂದ ಕುಣಿಗಲ್ ಬರುವವರ ಸಂಖ್ಯೆ ಜಾಸ್ತಿ ಇದೆ. ವಾಹನ ದಟ್ಟಣೆ ಆಗಿರೋದ್ರಿಂದ ಸುಮಾರು 1 ಕಿಲೋಮೀಟರ್ನಷ್ಟು ದೂರ ವಾಹನ ದಟ್ಟಣೆ ಕೂಡ ಉಂಟಾಗಿರುವಂತದ್ದು. ಮೃತರ ಓರ್ವನ ಹೆಸರು ಮಾತು ಗೊತ್ತಾಗಿರುವಂತದ್ದು. ತುಮಕೂರು ಮೂಲದ ಜಯಣ್ಣ ಎನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಇನ್ನೊಬ್ಬನ ಹೆಸರು ಗೊತ್ತಾಗಬೇಕಾಗಿದೆ. ಒಟ್ಟು 9 ಜನರು ಗಾಯಗೊಂಡಿರುವಂತದ್ದು. ಎಲ್ಲ ತುಮಕೂರು ಮತ್ತು ಕುಣಿಗಲ್ನವರು ಎನ್ನುವಂತ ಮಾಹಿತಿ ಸದ್ಯದ ಮಟ್ಟಿಗೆ ಲಭ್ಯವಾಗಿರುವಂತದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.